ಇದನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ನೀನು ಒಬ್ಬನೇ ಹಲವುಂಟಯ ನಿಮ್ಮಲ್ಲಿ ಹಲವುಂಟು ನಿಮ್ಮಲ್ಲಿ ಫಲವಿದೆ ತಗೆ ರಣದಿ ಫಲವಿದೆ ತಗೆ ರಣದಿ ನದಿ ಸುತ ಹುಲು ಶಿಖಂಡಿಯ ನೆವದೊಡೊರಗಿದ ಕಲಶ ಸಂಭವ ತಗುವ ನೀಗಿದ ಸುತ ನಿಮಿತ್ತದೊಳು ಅಲಗು ಬರಳಿದೆ ಹೊರಡೆನೆಂಬ ಛಲಕಣ ಅಲಗು ಬರಳಿದೆ ಹೂಡೆನೆಂಬ ಛಲಕಣ ನಿನಗಿಂಪು ಔರವ ತಿಲಕ ಮೂವರ ನಂಬಿ ಬೆಟ್ಟನು ಮೂವರ ನಂಬಿ ಬೆಟ್ಟನೆ ನೊತ್ತ ಕವಿತಳೆದ ಹೊಲವಿದೆಯೇ ತಗೆ ರಣದಿ ನಾವಿನ್ನು ತಡ ಮಾಡೋದಲ್ಲ. ನಮ್ಮ ರಥ ಮುಂದೆ ಹೋಗಲಿ. ನಾವು ದಡವನ್ನು ಸೇರುವುದಕ್ಕೆ ಸ್ವಲ್ಪ ಹೊತ್ತು ಹೆಚ್ಚಿಗೂ ಇಲ್ಲ. ರಥ ದಡವನ್ನು ಸೇರುತ್ತದು ಆ ಬಾಣದ ಆಸೆಯನ್ನು ಬಿಡಿ. ಅದು ಹೋಗಿದ್ದಲ್ಲ. ಇದು ರಥ ದಡವನ್ನು ಸೇರುತ್ತದು. ಕರ್ಣ ತನ್ನ ಬ್ರಹ್ಮಾರ್ಪಣದ ಮೂಲಕ ದಡ ಸೇರುತ್ತಾ ನೋಡಬೇಕಾಗಿರುವಂತದ್ದು. ಹೋಗುವ ಮೊದಲು ಸ್ವಲ್ಪ ಮಾತನ್ನು ಹೇಳುತ್ತೇನೆ. ಯಾಕೆ ಕೌರವರನ್ನು ನನ್ನನ್ನು ಕೂರಿಸಿದ್ದು? ನೀನು ನಿನ್ನ ಆಗ್ರಹದ ಪ್ರಕಾರ ಕೌರವ ತಂದು ಕೂರಿಸಿದ ಆ ಒಂದು ರೀತಿಯಲ್ಲಿ ನಾನಿನ್ನಲ್ಲಿ ಕೊಂಚ ಮಾತನಾಡಿ ಹೋಗುತ್ತೇನೆ. ಮಾತನಾಡಲಿಕ್ಕೆ ಯಾವುದೇ ಇಷ್ಟವೂ ಈ ಕಾಲಕ್ಕಾಗುವಾಗ ಶಲ್ಯ ಭೂಪತಿ ಇಲ್ಲ. ಭೂಪತಿ ಎಂದೆನಿಸಿಕೊಂಡವನು ಇದು ಸಾರಥಿಯಾಗಿ ಸೂತತ್ವವನ್ನು ಮಾಡಲು ಬಂದದ್ದೇ ಒಂದು ಚಾರಿತ್ರಮಯವಾದಂತಹ ವಿಷಯ. ಅದು ಬಿಡುವಲ್ಲಿ ಒಬ್ಬನೆಯ ನೀನು ನಿಮ್ಮೆಲ್ಲ ಸೇನಾಧಿಪತಿ ಎಂದೆನಿಸಿಕೊಂಡವನು. ಮುಖ್ಯವಾಗಿ ಸೇನಾಧಿಪತಿತ್ವ ಎಂದರೆ ಏನು ಎನ್ನುವುದರ ಪರಿಕಲ್ಪನೆ ನಿಮಗಿಲ್ಲದ ಸಮಯ. ಏನು ಸೇನಾಧಿಪತಿ ಎಂದರೆ? ಸೇನೆಗೆ ಅಧಿಪತಿಯಾಗಿದ್ದುಕೊಂಡು ಸೇನೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಾ ಅದರಲ್ಲಿ ತನ್ನ ಜಯವನ್ನು ಒದಗಿಸಿಕೊಡುವಂಥದ್ದು. ಯಾರಿಗೆ ಜಯ ಅಪೇಕ್ಷಿಸಿದೆಯೋ ಅವರಿಗೆ ಜಯವನ್ನು ಪ್ರಪ್ರಥಮವಾಗಿ ನಿಮ್ಮಲ್ಲಿ ಶ್ರೇಷ್ಠ ಎಂದೆನಿಸಿಕೊಂಡವರು ಭೀಷ್ಮಾಚಾರ್ಯರು ಬಂದರು. ಇದು 10 ದಿವಸದ ಕಾಲ ಕಾಡಾಕಾಡವಾಗಿರುವಂತಹ ಒಂದು ಸೇನಾಧಿಪತಿ ಏನಾಯಿತು? ಏನಾದರೂ ಪ್ರಯೋಜನ ಸಿಗಿತ ನಿಮಗೆ? ಶಿಖಂಡಿಯ ನೆವದಲ್ಲಿ ಹೊರಗೆ ನಿಲ್ಲುವವರು ಗೊತ್ತಿಲ್ಲವೋ? ಇಂತಹ ಕಾಲಘಟ್ಟಕ್ಕಾಗುವಾಗ ನನಗೆ ಇಂತಹ ಶಿಖಂಡಿಯನ್ನು ನೋಡಬೇಕಾದಂತಹ ಸಂದರ್ಭ ಬರುತ್ತದೆ ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಕರ್ಣ ಇದೆಲ್ಲ ನಿಮ್ಮದು ಮೊದಲೇ ತೀರ್ಮಾನಿಸಿಕೊಂಡಂತಹ ಒಂದು ಧರ್ಮಕ್ಷೇತ್ರವಾಗಿರುವಂತಹ ಈ ಕುರುಕ್ಷೇತ್ರದಲ್ಲಿ ಬೇಕಾಗಿರುವಂತದ್ದು ಜಯ ಅಲ್ಲ ಕರ್ಣ. ನಿಮಗೆ ನಿಮ್ಮದೇ ಆಗಿರುವಂತಹ ಕೆಲವೊಂದು ನಿಬಂಧನೆಗಳು. ಇದು ಎನ್ನ ಪ್ರತಿಜ್ಞೆ. ತೊಟ್ಟ ಅಂಬನ್ನು ತೊಡೆ ಕುಟಿಲ ವಿದ್ಯೆಯ ನೆಲ್ಲಿ ಕಂಡಿ. ನೀನು ಮಾಡಿದ್ದೆ ಕುಟಿಲ ಅಲ್ವ ಕರ್ಣ, ವರ್ತಿಸಿದ್ದೆ ಕುಟಿಲ. ಇದು ನೋಡು ಬಂತು ನಿನ್ನ ಬಳಿಗೆ ಸ್ವಲ್ಪಾಸ್ತ್ರ ಎನ್ನುವಂಥದ್ದು. ತನ್ನ ಬೇಡಿಕೆಯನ್ನು ಬೇಡಿತು, ಪ್ರಯೋಗಿಸಿಲ್ಲ. ಬಿಡು, ಅದನ್ನು ನೀ ಪ್ರಯೋಗಿಸುವುದು ಬೇಡ. ಪೂರ್ವಭಾವಿಯಾಗಿ ನಾನು ನಿನ್ನಲ್ಲಿ ಆಡಿದೆ. ಕರ್ಣ ಅರ್ಜುನನನ್ನು ನಿನ್ನಲ್ಲಿರುವಂತಹ ಬಾಣವೇ ಕೊಲ್ಲುತ್ತದೆ, ಕೂಡುವುದಕ್ಕೆ ಅಂತ ಬೆಸಸಿದ್ರು. ಇದುವೆಲ್ಲ ಕುಟಿಲ ವಿದ್ಯೆ. ಆ ಒಂದು ಕಾಲಕ್ಕಾಗುವಾಗ 5ರ ಮಡದಿಯಾಗಿರುವಂತಹ ದ್ರೌಪದಿಯನ್ನು ಸಭಾಮಧ್ಯಕ್ಕೆ ತಂದು ಅವಳನ್ನು ಸನಗನ್ನು ಎಳೆಯಲು ಪ್ರೇರೇಪಣೆ ನೀಡಿದವನು ನೀನೇ ಅಲ್ಲ. ಆ ಒಂದು ಕಾಲಕ್ಕಾಗುವಾಗ ಅಕ್ಷಯಾಂಧರವನ್ನು ತೋರಿಸಿದವ ಕೃಷ್ಣ. ಬಿಡುವಲ್ಲಿ ಅದನ್ನು ಮತ್ತೆ ಸೇನಾಧಿಪತಿ 5 ದಿವಸಗಳ ಕಾಲ ತನ್ನ ಸಂಪೂರ್ಣವನ್ನು ತೋರಿಸುತ್ತಾರೆ ಅಂತ ನಾವು ನಂಬಿದ್ದೇವೆ. ಯಾಕೆ ನಂಬಿದೆ ಅಂತ ಕೇಳಿದರೆ ನಿಮ್ಮೆಲ್ಲರ ಗುರುಗಳು ಎನಿಸಲ್ಪಟ್ಟವರು ದ್ರೋಣಾಚಾರ್ಯರು ಎನ್ನುವ ಹಾಗೆ. ಇದು ನೀವಿಷ್ಟು ಕಲಿತಿದ್ದೀರಲ್ಲ, ಯಾರಿಂದ ಕಲಿತಿದ್ದೀರಿ? ಕಲಿತವರು ಕಲಿಸಿದವರಿಗೆ ಏನಾದರೂ ಪ್ರಯೋಜನಕಾರಿಯಾಗಿರುವಂತಹ ಒಂದೆರಡು ಉಪಯುಕ್ತವಾದ ಸಂಗತಿಗಳನ್ನು ಮಾಡಿ ತೋರಿಸಿಯಾರು ಅಂತ ನಾವು ನಂಬಿದೆವು. ಇದು ಬಂದರು 5 ದಿವಸಗಳ ಕಾಲ ಅಶ್ವತ್ಥ ಮಹತ ಕುಂಜರ ಎನ್ನುವ ಹಾಗೆ. ಕುಂಜರ ಅಂತ ಹೇಳಲಿಲ್ಲ,
ಆ ಕೂಡಲೇ ಹತ ಹೇಳುವಾಗ ಕೃಷ್ಣ ಶಂಖ ಮೊಳಗಿಸಿದ ಕಾಲಕ್ಕೆ ಅಯ್ಯೋ ಎನ್ನ ಮಗನೇ ಸತ್ತು ಎನ್ನುವ ಹಾಗೆ ಯುದ್ಧಾಂಗಣವನ್ನು ಬಿಟ್ಟು ಸಾಗಿದರು. ತಗೋ ಮತ್ತೊಂದು ಕುಟಿಲ ವಿದ್ಯೆಯನ್ನು ಕೊಟ್ಟಿದ್ದೇನೆ, ಇದು ಅಯ್ಯ ಕುಟಿಲ ವಿದ್ಯೆ ಅಂತ. ಮತ್ತೆ ಬಂದಿ ನೀನು, ನಿನ್ನಲ್ಲಿ ಪ್ರಶ್ನೆ ಮಾಡುವುದಾದರೆ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬರುತ್ತಾ ಇಲ್ಲ. ಪ್ರಪ್ರಥಮವಾದ 10 ದಿವಸಗಳ ಕಾಲ ಭೀಷ್ಮನ ಸೇನಾಧಿಪತ್ಯದಲ್ಲಿ ಇದ್ದನೋ ಕರ್ಣ ಇಲ್ಲ. ಅದೆಲ್ಲ ಕುಟಿಲ ವಿದ್ಯೆ ಎಂದರೆ ಮತ್ತೆ ಬಂದದ್ದು ನಿನ್ನ ಸೇನಾಧಿಪತ್ಯ. ಒಪ್ಪಿದ್ದೇನು ನಾನು, ನನಗೆ ಸೇನಾಧಿಪತ್ಯವನ್ನು ನೀಡುವುದರಲ್ಲಿ ಕೌರವನಿಗೂ ಕೂಡ ಆಸೆ ಇತ್ತು, ನಾ ಅಪೇಕ್ಷಿಸಲಿಲ್ಲ. ಇದು ತೆಗೆದುಕೊಟ್ಟ ಎಲ್ಲ ಆಪ್ತವಾದಂತಹ ಗೆಳೆಯ ಹೃದಯಕ್ಕೆ ಹೃದಯವನ್ನು ನೀಡುತ್ತಾನೆ, ಪ್ರಾಣಕ್ಕೆ ಪ್ರಾಣವನ್ನು ನೀಡುತ್ತಾನೆ, ಎಲ್ಲನ್ನು ಗೆಲ್ಲಿಸಿಕೊಡುತ್ತಾನೆ ಎನ್ನುವಂತಹ ನಂಬಿಕೆಯನ್ನು ಸುಳ್ಳು ಮಾಡಿದೆಯೋ? ಉಣ್ಣಲಿಲ್ಲವೋ ಕರ್ಣ? ಉಂಡ ಅನ್ನಕ್ಕೆ ಇರುವಂತಹ ಒಂದು ಬೆಲೆ ಇದು ಕರ್ಣ. ವಾಸ್ತವಿಕವಾಗಿ ಉಂಡ ಅನ್ನಕ್ಕೆ ಅನ್ನದ ಋಣವನ್ನು ಕೂಡ ನೀಗಿಸಿದೆಯೋ? ಇಲ್ಲ. ಏನು ಮಾತನಾಡುವುದೇ, ಅರಳು ಮಲಗಿದೆ ನಿಮ್ಮಲ್ಲಿ. ಇಂತಹ ಒಂದು ಕುಟಿಲಗಳೇ ತುಂಬಿ ನಮ್ಮಲ್ಲಿ ಕುಟಿಲ ವಿದ್ಯೆಯನ್ನು ಅದೆಲ್ಲಿ ಕಂಡಿ ಅಂತ ಕೇಳುವ ನಿಮ್ಮ ಕಪಟರಲ್ಲಿ, ಕುಹಕಿಗಳಲ್ಲಿ ನಾನೆಲ್ಲಿರುವಂತದ್ದಯ್ಯ? ನಾನು ಸ್ವತಃ ಹುಟ್ಟಿ ಬಂದದ್ದಲ್ಲ. ಒಂದು ಹೇಳುತ್ತೇನೆ, ಒಬ್ಬ ರಾಜನಿದ್ದ. ರಾಜನಿಗೆ ಗಾಢವಾದಂತಹ ಒಂದು ಚಿಂತೆ ಬಂತು. ಎಲ್ಲ ಶತಾಬ್ದಿಗಾಗುವಾಗ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಶಬ್ದವನ್ನು ಕೇಳಬೇಕು ಎನ್ನುವ ಆಸೆ. ಶಬ್ದವನ್ನು ಕೇಳಲು ಎಲ್ಲರೂ ಕೂಡ ಢಂಗೂರವನ್ನು ಸಾರಿಸಿದರು, ಬಂದು ಸೇರಿದರು. ಶಬ್ದವನ್ನು ರಾಜ ಕೇಳಬೇಕು ಎನ್ನುವಂತಹ ತನ್ನ ಮನಸ್ಸಿನಲ್ಲಿದ್ದ ಒಂದು ಆಸೆಯನ್ನು ನಿವಾರಿಸಿಕೊಡುವುದಕ್ಕೋಸ್ಕರವಾಗಿ ಇರುವಂತಹ ಎಲ್ಲ ಪ್ರಜೆಗಳು ಕೂಡ ಪ್ರಯತ್ನ ಪಡಿಸಿದರು. ಒಂದಿಬ್ಬರು ಸೇರಿ ಆಡಿದರಂತೆ, ರಾಜನಿಗೆ ಅತ್ಯಂತ ದೊಡ್ಡ ಶಬ್ದವನ್ನು ಕೇಳಬೇಕು. ರಾಜನ ಆ ಒಂದು ಜಯಕಾರದ ಸಮಯದಲ್ಲಿ ನಾವು ಕೂಡ ರಾಜನಿಗೆ ಜಯಕಾರ ಹಾಕುವುದು ಬೇಡ ಅಂತ ಅವರು ನಿಶ್ಚಯಿಸಿದರಂತೆ. ಒಬ್ಬನಲ್ಲಿ ಹೇಳಿದ, ಅವ ಮತ್ತೊಬ್ಬನಲ್ಲಿ ಹೇಳಿದ. ಹೀಗೆ ನಾವು ಜಯಕಾರವನ್ನು ಹಾಕುವುದು ಬೇಡ ಎನ್ನುವಂತಹ ವಿಚಾರ ಎಲ್ಲರಿಗೂ ಕೂಡ ತಿಳಿಯಿತಯ್ಯ. ಕೊನೆಯದಾಗಿ ಶತಾಬ್ದಿಯ ಸಮಯದಲ್ಲಿ ಅದು ವಿಜೃಂಭಣೆಯಿಂದ ಕೂಡಿರುವಂತಹ ಸಭಾಂತ್ಯಕ್ಕೆ ಬಂದು ರಾಜ ಅಲಂಕೃತನಾಗುವಂತಹ ಸಮಯಕ್ಕೆ ಜಯಕಾರವನ್ನು ಹಾಕುವಾಗ ಒಬ್ಬ ಜಯಕಾರವನ್ನು ಹಾಕುತ್ತಾ ಇದ್ದ. ಅರ್ಥವಿಸಿಕೊಂಡ ರಾಜ ಯಾವುದು ಅತ್ಯಂತ ದೊಡ್ಡ ಶಬ್ದ ಅಂತ ಕೇಳಿದರೆ ನಿಶಬ್ದವೇ ದೊಡ್ಡ ಶಬ್ದವಾಗಿ ಪ್ರಚೋದಿಸಿತು ಆ ಸಮಯದಲ್ಲಿ. ಇವತ್ತು ಶಲ್ಯರ ಜೀವನದಲ್ಲಿ ಇದು ಮಾತೃಾಧೀಶ, ಇದು ಸಾರಥ್ಯವನ್ನು ಸಾಧಿಸಿದ್ದೇನೆ, ನಾ ಏನನ್ನೆಲ್ಲ ಮಾಡಿದ್ದೇನೆ ಎನ್ನುವಾಗ ಎಲ್ಲ ಮನಸ್ಸಿನಲ್ಲಿ ನಾನು ಅದನ್ನು ಹೇಳುತ್ತಾ ಬಂದರೇನು ಪ್ರಯೋಜನ? ಕೊನೆಯದ್ದಾಗಿ ಅತ್ಯಂತ ದೊಡ್ಡ ಶಬ್ದ ನಿಶಬ್ದವೇ ಅಂತ ತೋರಿಸಿಕೊಟ್ಟಿಲ್ಲ ಕನ್ನಡ. ನಾ ಒಪ್ಪಿದ್ದಕ್ಕೆ, ಕೌರವ ಆಕ್ಷೇಪ ಪಟ್ಟದ್ದಕ್ಕೆ, ಅವ ಆಕ್ಷೇಪಿಸಿದ್ದಕ್ಕೆ ನೀ ಏನನ್ನು ಸಾಧಿಸಿಕೊಟ್ಟಿ? ಇದು ಆ ಸರ್ಪವನ್ನು ಈಗಲೂ ನಾನು ಪುನರಪಿ ಕರೆ ತರುತ್ತೇನೆ. ಅದನ್ನು ನೀನು ಇನ್ನೊಮ್ಮೆ ಹೂಡುವುದಾದರೆ ಹೂಡು, ಪುನರಪಿ ಹೋಗಲಿಲ್ಲ. ಜಯಸಿರಿ ನಿನ್ನ ಬಳಿಯಲ್ಲೇ ಇದ್ದಾಳೆ, ಅವಳನ್ನು ಮಡಿಲಿಗೆ ಚಾಚಿಸು, ಜಯಸಿರಿ ನಿನ್ನದಾಗುತ್ತದೆ. ಇಲ್ಲ ಅಂತ ಆಡುತ್ತಾ ಇದ್ದೆ. ಏನೇ ಆದರೂ ಕೂಡ ಕರ್ಣ ತನ್ನ ನಿಬಂಧನೆಯನ್ನು ಬಿಡಲಿಕ್ಕಿಲ್ಲ. ನಿಬಂಧನೆ ಯಾತಕ್ಕೆ? ನಿಬಂಧನೆ ಎನ್ನುವಂಥದ್ದು ಕರ್ಣನನ್ನಾಗಿಸಲಿಕ್ಕೆ, ಕೌರವರನ್ನಾಗಿಸಲಿಕ್ಕಲ್ಲ. ಇದು ನಿನ್ನ ರಥದಲ್ಲಿ ಇನ್ನು ಶಲ್ಯ ಇರುತ್ತಾನಂತ ಕೇಳಿದ್ದರಿಂದ ಸಾಕಾಯಿತು ಶಲ್ಯನಿಗೆ. ಯಥಾ ವಾಸುದೇವೋ ಜಗತಾ ಸರ್ವೇಶ ತಥಾ ಶಲ್ಯ ಅಪ್ರತಿಮೋ ವಿದ್ವಾನೋ ಭೂಮಿ ಅಂತ ಆಡಿದ್ದರು. ಶಲ್ಯನ ಸಾರಥ್ಯದಲ್ಲಿ ಅಪ್ರತಿಮನೋ ವಿದ್ವಾನೋ ಆಗಿರುವಂತಹ ಪಾರ್ಥ ಸಾರಥಿ ಎದುರಾಗಿ ನಿಲ್ಲತಕ್ಕಂಥ ಓರ್ವ ಇದ್ದರೆ ಅವರು ಶಲ್ಯನೇ ಕಾಡಿದ್ದರು. ಅಂತಹ ಒಂದು ಕಾರಣಕ್ಕೆ ನೀನೇ ಅಪೇಕ್ಷಿತ ರೀತಿಯಲ್ಲಿ ಶಲ್ಯ ಬಂದು ಇಲ್ಲಿ ಕೂತದ್ದಕ್ಕೆ ಈ ಒಂದು ಜಾಗೆಯನ್ನು, ಈ ಒಂದು ಸಾರಥ್ಯದ ಜಾಗೆಯನ್ನು ನೀವು ಇವತ್ತು ಕಲ್ಮಶಗೊಳಿಸುತ್ತಾ ಇದ್ದೀರಲ್ಲ. ಬಿಡು, ಅಕಲ್ಮಶವಾಗಿರುವಂತಹ ಎನ್ನ ಮನಸ್ಸಿನಲ್ಲಿ ಕಲ್ಮಶವನ್ನು ತುಂಬಿಸಲಿಕ್ಕೆ ಪ್ರಯತ್ನಿಸಬೇಡ. ನಾನಾಗೆ ಇರುತ್ತೇನೆ, ಉಂಡ ಅನ್ನಕ್ಕೆ ತಕ್ಕ ರೆಡಿಯಾಗಿ ಇದು ನಾವು ಎನ್ನ ಜೀವನವನ್ನು ಕೌರವ ಆಡಿದ ರೀತಿಯಲ್ಲಿ ಮಾವಯ್ಯ ಎಮ್ಮಲ್ಲಿಗೆ ಬರಬೇಕು. ನಾ ಪ್ರಪ್ರಥಮವಾಗಿ ಕೌರವನ ಸೇನೆಗೆ ಬಂದದ್ದಿರಲ್ಲ ಕಾರಣ, ಬರುವಾಗಲೇ ಅಶ್ವಸೇನೆಯನ್ನು ನಾನು ತಂದಿದ್ದೇನೆ. ತಂದವನು ನಾನು ಧರ್ಮರಾಯನಿಗೋಸ್ಕರವಾಗಿ ಎನ್ನ ಅಣಿಯಂದಿನಿಗೋಸ್ಕರವಾಗಿ ಜಯಶ್ರೀಯನ್ನು ಒದಗಿಸುತ್ತೇನೆ ಎನ್ನುವಂತಹ ಮಾತನಾಡಿಯೇ ಬರುವಂತಹ ಕಾಲಕ್ಕೆ ಬೇಕಾದಂತಹ ಸಿದ್ಧತೆಗಳು, ಉಣ್ಣಲು ಬಗೆಯಾದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಟ್ಟ. ವಸತಿಗೆ ಬೇಕಾಗಿರುವಂತಹ ವಸತಿ ಗೃಹ, ಕುದುರೆಗಳಿಗೆ ಬೇಕಾಗಿರುವಂತಹ, ಅಶ್ವಗಳಿಗೆ ಬೇಕಾಗಿರುವಂತಹ ಸೇವಕಾದಿ ಕೊಠಡಿಗಳು, ಇದೆಲ್ಲವನ್ನು ಕೂಡ ಸ್ವೀಕರಿಸಿ ನಾ ಆಡಿದೆ.
ಎನ್ನ ನಾಲಿಗೆಯಿಂದ ಬಿದ್ದ ಮಾತು. ನನಗೆ ಯಾರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೋ ಅಂತವರಿಗೆ ನಾ ಕೇಳಿದ್ದನ್ನು ಕೊಡುತ್ತೇನೆ. ಇದು ನಾಲಿಗೆಯಿಂದ ಬಿದ್ದಿದ್ದು ಪದ. ಆ ಪದವನ್ನು ಇವತ್ತಿನವರೆಗೆ ಸ್ವೀಕರಿಸಿಕೊಂಡು ಅದನ್ನೇ 2 ಕೈಗಳಿಂದ ಭಾರವಾದರೂ ಹಿಡಿದು ಬಂದಿದ್ದೇನೆ. ಹಿಡಿದು ಬಂದದ್ದಕ್ಕೆ ನೀವೇ ಸ್ವತಃ ಕೌರವರ ಒಳಗೆ ಬರುವಂತಹ ನೀನೇ ತೋರಿಸಿಕೊಟ್ಟಿಯಲ್ಲ. ತೊಟ್ಟ ಅಂಬನ್ನು ತೊಡೆ ಕುಟಿಲ ವಿದ್ಯೆಯನ್ನೆಲ್ಲಿ ಕಂಡಿ, ಹೋಗುವುದಾದರೆ ಅವ ಹೋಗಲಿ, ನೀವು ಗೆಲ್ಲುವುದಾದರೆ ನೀನೇ ಗೆಲ್ಲುತ್ತೀನೆನ್ನುವ ಹಾಗೆ ಇವತ್ತಿನ ದಿವಸಕ್ಕೆ ಅರ್ಥವಾಯಿತು. ನಿಮ್ಮನ್ನು ಅವರನ್ನು ನಂಬಿದರೆ ಸೋಲೆಯಿಂದ ನೋಡು, ಚಮ್ಮಟಿಗೆಯನ್ನು ಹಿಡಿದಿದ್ದೇನೆ. ಅಗಾಧವಾದಂತಹ ಚಾರಿತ್ರ್ಯವುಳ್ಳಂತಹ ಸಂಪೂರ್ಣ ಎಂದೆನಿಸಿಕೊಂಡಿರುವಂತಹ ಶಲ್ಯರ ಹಸ್ತಗಳು ಹಿಡಿದಿರುವಂತಹ ಚಮ್ಮಟಿಗೆ ಹಿಡಿಯುವುದಾದರೆ ಮತ್ತೊಬ್ಬ ಇದನ್ನು ಬಂದು ಹಿಡಿಲಿ, ನೋಡುವ ಗೆಲ್ಲಿಸಲವ ಕರ್ಣನನ್ನ. ಈಗ ಅರ್ಥದಲ್ಲೇ ನೀವು ನಿಮ್ಮಲ್ಲಿ ಕುಟಿಲ ವಿದ್ಯೆ ಇದೆಯಂತೆ, ನೀವೇ ತೋರಿಸುತ್ತೀರಿ. ಅವರವರಿಗೆ ನೀವು ಮಾತು ಕೊಟ್ಟಿದ್ದೀರಂತೆ, ಒಂದು ದಿವಸದವರೆಗೆ ಕರ್ಣವರದಲ್ಲಿ ನಾನು ನಿಲ್ತೇನೆ ಎಂಬುದಾಗಿ ಆ ಮಾತನ್ನು ಇಲ್ಲದಾಗಿ ಮಾಡ್ತಾ ಇದ್ದಿಲ್ಲ. ಇನ್ನೊಂದು ಇವತ್ತು ಸಾಯಂಕಾಲದವರೆಗೆ ಇದ್ದು ಸಾಕು, ನಾಳೆ ಬರಬೇಡಿ ನೀವು. ಅದೇ ಇನ್ನೊಂದು ಮಾತನ್ನು ಎನ್ನ ನಾಲಿಗೆ ಆಡಿದೆ ಕರ್ಣ. ಯಾವ ರೀತಿಯಲ್ಲಿ ಶಲ್ಯ ಆಡಿದ ಮಾತನ್ನು ಈಗೋ ಕರ್ಣ ಅದನ್ನು ಒಪ್ಪುವುದಿಲ್ಲವೋ ಆ ಕಾಲಕ್ಕಾಗುವಾಗ ಎನ್ನೆರಡು ಪಾದಗಳು ಕೂಡ ರಥದಿಂದ ಇಳಿಯುತ್ತದೆ, ನಾ ರಥದಿಂದ ಉರುಳುತ್ತೇನೆ, ಎನ್ನ ಜೀವನವನ್ನು ನಾದ ಮಾಡುತ್ತೇನೆ ಅಂತಾಡಿದೆ. ಅದೇ ಕಾಲಕ್ಕಾಗುವಾಗ ಕರ್ಣ ಎನ್ನ ಮಾತನ್ನು ಕೇಳುತ್ತಾ ಇಲ್ಲ. ಧರ್ಮರಾಯನು ಮಾಡಿದ್ದಾನೆ, ಕರ್ಣನ ತೇಜೋವಧೆಯನ್ನು ಮಾಡು ಎನ್ನುವ ಹಾಗೆ ಆ ಒಂದು ಸತ್ಯವನ್ನು ಇಲ್ಲಿಯವರೆಗೂ ಕೂಡ ನಾ ಮುಚ್ಚಿಟ್ಟು ಬಂದೆ. ನಾ ಉಂಡ ಅನ್ನಕ್ಕೆ ನಿನ್ನನ್ನು ಗೆಲ್ಲಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಇದು ಇಲ್ಲಿಯವರೆಗೆ, ಈ ಕ್ಷಣದವರೆಗೆ, ಈ ಒಂದು ಘಳಿಗೆಯವರೆಗೆ ಆ ಶಲ್ಯನ ಸಾರಥ್ಯದಲ್ಲಿ ಕರ್ಣ ವಿಜೃಂಭಿಸುತ್ತಾ ಇದ್ದ ಅಂತ ನಂಬಿದವರ ನಂಬಿಕೆಗೆ ಇಗೋ ತಿರುಗಿ ಕೊಳ್ಳಿಯನ್ನಿಡು, ಚಮ್ಮಟಿಗೆಯನ್ನು ನಿನ್ನ ಮುಖಕ್ಕೆ ನಾ ಬಿಸಾಡುತ್ತಾ ಭೂಮಿ ತಾಯಿಗೆ ನಮಸ್ಕರಿಸುತ್ತಾ ನನಗೆ ಇನ್ನೂ ಹೋರಾಡಲು ಅವಕಾಶ ಕೊಡು ಅಂತ ಹೇಳುತ್ತಾ ಜಾರುತ್ತಾ ಇದ್ದೇನೆ. ಗೆಲ್ಲುವುದಾದರೆ ನೀಗೆಲ್ಲು ನಾನು ವಿಜೃಂಭಿಸುತ್ತೇನೆ.